ಬಂದ ಮೇಲೆ ಏನು ಹೇಳ್ತಾರೆ ಅಂದ್ರೆ ಅವರು ಮಿಷಿನ್ ಕೆಟ್ಟೋಗ್ಬಿಟ್ಟೈತಿ, ಕ್ರೇಟ್ 1-2 ಗಾಡಿಗೆ ಇದಾವೆ ಅಷ್ಟೇ. ಇಲ್ಲಿಂದ ಬರ್ತಡೆ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಟು ಯು. 1 2 3 ನಮಸ್ಕಾರ ಗುರುವೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ, ಮೈ ಚಾನಲ್. ನಾನು ನಿಮ್ಮ ಪ್ರಜ್ವಲ್ ಟ್ರಕ್ ಬಾಕ್ಸು. ಎಲ್ಲಿದ್ದೀನಿ ಅಂದರೆ ಚಿಕ್ಕಬಳ್ಳಾಪುರದಲ್ಲಿದ್ದೀನಿ. ಮೊನ್ನೆನೇ ಬಂದೆ ಚಿಕ್ಕಬಳ್ಳಾಪುರಕ್ಕೆ. ನೆನ್ನೆ ಎಲ್ಲ ಗಾಡಿ ಕೆಲಸ ಆಯಿತು, ಗಾಡಿ ಸರ್ವಿಸ್ ಮಾಡಿಸಾಯಿತು. ನೆನ್ನೆ ಗಾಡಿ ಕೆಲಸ ಮುಗಿಸ್ಕೊಂಡು ಇವತ್ತು ಲೋಡ್ ಬಂದೈತೆ ನನಗೆ. ಮತ್ತೆ ರಿಟರ್ನ್ ಶ್ರೀನಗರ, 3ನೇ ಟ್ರಿಪ್ಪು ಶ್ರೀನಗರಕ್ಕಿದು. ಟ್ರಿಪ್ಪು ಜಮ್ಮು ಖಾಲಿ ಮಾಡ್ಬಂದು ಇದು 3ನೇ ಟ್ರಿಪ್ಪೇ ಲೆಕ್ಕ ನಮಗೆ. 3ನೇ ಟ್ರಿಪ್ಪು ಇವಾಗ ಕ್ರೇಟ್ ಹಾಕೋಕ್ಕೆ ನಮಗೆ ವೇಮ್ಗಲ್ಗೆ ಹೋಗು ಅಂತ ಹೇಳೋಣ. ಕ್ರೇಟ್ ಹಾಕೋಕ್ಕೆ ವೇಮ್ಗಲ್ಗೆ ಹೋಗ್ಬೇಕು. ಎಲ್ಲಿದ್ದೀನಿ ಅಂತ ನೋಡಿದ್ರಿ ನೀವು, ಈಗ ರಿಲಯನ್ಸ್ ಹತ್ರ ಇದ್ದೀನಿ ನಾನು, ಚಿಕ್ಕಬಳ್ಳಾಪುರ ರಿಲಯನ್ಸು. ನಾನು ಮತ್ತೆ ಕ್ರೇಟ್ ಹಾಕೊಂಡು ಇಲ್ಲೇ ಬರಬೇಕು. ಇನ್ನೊಂದು ವಿಷಯ ಏನಂದರೆ ನಮ್ದು 2 ಗಾಡಿಗಳು ಒಟ್ಟಿಗೆ ಲೋಡ್ ಆಗ್ತಾಯಿದೆ ನೋಡಿರಿ. ಅಲ್ಲೊಂದು GRS ಗಾಡಿ ನಿಂತೈತೆ. ಇನ್ನೊಂದು ಏನಂದರೆ ನಮ್ಮ 2 ಗಾಡಿನೂ ಒಟ್ಟಿಗೆ ಲೋಡ್ ಆಗೋದು. 2 ಗಾಡಿನೂ ಶ್ರೀನಗರಕ್ಕೆ ಅಂತ ಹೇಳವ್ರೆ. ಬರ್ರಿ ಈಗ ಹೋಗೋಣ, ಹೋಗ್ಬಿಟ್ಟು ಕ್ರೇಟ್ ಹಾಕೊಂಡು ಬರೋಣ. ಕ್ರೇಟ್ ಹಾಕೋಕೆ ಬಂದು ಆಮೇಲೆ ಲೈಟಿಂಗ್ ಕೆಲಸ ಒಂದು ಸ್ವಲ್ಪ ಮಾಡಿಸೋಣ. ಬರ್ರಿ ಹೋಗೋಣ. ಹತ್ರ ಬಂದೋಣ ಲೋಡ್ಗೆ. ಈ ಕ್ರೇಟ್ ಹಾಕೊಳ್ಳೋಣ ಅಂದ್ಬಿಟ್ಟು ಈ ಕಂಪ್ನಿ ಹತ್ರ ಟ್ರಿಪ್ಪಲ್ಲಿ ಕ್ರೇಟ್ ಹಾಕಿದ ಕಂಪ್ನಿಗೆ ಕಳಿಸಿದ್ರು. ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದ ಮೇಲೆ ಏನು ಹೇಳ್ತಾರೆ ಅಂದರೆ ಅವರು ಮಿಷಿನ್ ಕೆಟ್ಟೋಗ್ಬಿಟ್ಟೈತಿ, ಕ್ರೇಟ್ 1-2 ಗಾಡಿಗೆ ಇದಾವೆ ಅಷ್ಟೇ. ಇಲ್ಲಿಂದ ನೀವು ಕೋಲಾರ ಫ್ಯಾಕ್ಟ್ರಿಗೆ ಹೋಗ್ಬಿಡು, ಕೋಲಾರ ಫ್ಯಾಕ್ಟ್ರಿಗೆ ಹೋಗ್ತಿದ್ದಂಗೆ ನೀವು ಕ್ರೇಟ್ ಹಾಕ್ತಾರೆ ಅಂತ ಹೇಳಿದ್ರು. ಏನೂ ಮಾಡೋಂಗಿಲ್ಲ, ನಾವು 20-30 ಕಿಲೋಮೀಟ್ರಿಗೆಲ್ಲ MT ಹೋಗಿ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಅಂದರೆ ಲಾಂಗ್ ಓಡಿಸೋ ಗಾಡಿಗಳು 1000-3000 ಕಿಲೋಮೀಟ್ರ್ ಹೋಗ್ಬೇಕು ಅಂದರೆ 100 ಕಿಲೋಮೀಟ್ರ್ MT ಹೋಗಲೇಬೇಕು. ಏನೂ ಮಾಡೋಂಗಿಲ್ಲ. ಬರ್ರಿ ಇವಾಗ ರಿವರ್ಸ್ ಎತ್ಕೊಂಡ್ಬಿಟ್ಟು ಗಾಡಿನ ನೋಡ್ರಿ. ಮಿರರು ಪಂಜಾಬಲ್ಲಿ ಹೊಡೆದಾಗಿರೋ ಮಿರರು. ಈ ಮಿರರ ಸೆಟ್ ಮಾಡಿದ್ದೀನಿ. ಮಿರರ್ ಎಲ್ಲೂ ಸಿಗ್ದೇನೆ ಪಂಜಾಬಲ್ಲಿ ಹೊಡೆದೋಗೈತೆ. ಪಂಜಾಬಿಂದ ನಾನು 3,000 ಕಿಲೋಮೀಟ್ರ್ ಬಂದಿರೋದು ಮಿರರ್ ಇಲ್ದಂಗೆ. ಇಲ್ಲಿಗೆ ಬಂದ ಮೇಲೆ ಶೋರೂಮಲ್ಲೇ ಅಲ್ಲಿ ಲೆಫ್ಟ್ ಸೈಡಲ್ಲಿ ಮೇಲ್ಗಡೆ ಇರುತ್ತಲ್ಲ, ನಾ ಮಿರರ್ ಹಾಕಿರೋದು. ಇದೊಂದು ಟ್ರಿಪ್ ಹೋಗ್ಬಿಟ್ಟು ಬಂದು ಶ್ರೀನಗರಕ್ಕೆ ಆಮೇಲೆ ಫಿಟ್ ಮಾಡಿಸ್ಕೊಬೇಕು. ಮಿರರ್ ಅಷ್ಟೊತ್ತಿಗೆ ಬಂದಿರುತ್ತೆ. ಈಗ ಬರ್ರಿ ಹೋಗೋಣ ರಿವರ್ಸ್ ಎತ್ಕೊಂಡು ಗಾಡಿನ. ಕೋಲಾರ ಫ್ಯಾಕ್ಟ್ರಿಗೆ ಬಂದೆ ಅಣ್ಣ. ಬಂದು 1-1.5 ಗಂಟೆ ಕಾಯ್ದು ಒಳಗೆ ಬಿಡಿಸ್ಕೊಂಡ್ರು. ಲೇಬರ್ ಬಂದಿತ್ತಿಲ್ಲ ಅಂದ್ಬಿಟ್ಟು ಒಳಗೆ ಬಿಡಿಸ್ಕೊಂಡು ಕ್ರೇಟ್ ಹಾಕ್ತವ್ರೆ. ಇದು ಏನು ಹೊಡೆದೋಗಿರೋದು ಅಂತ ನೋಡ್ತಾ ಇದ್ದೀರಾ, ನಮ್ಮ ಗಾಡಿ ಪ್ಲಾಟ್ಫಾರಮ್ಮು. ಈ ಗಾಡಿ ತಗೊಂಡು ಫಸ್ಟ್ನೇ ಟ್ರಿಪ್ ಕಾಶ್ಮೀರ್ಗೆ ಹೋಗಿ ಬರಬೇಕಾದ್ರೆ ಅದೇ ನೀವು ನೋಡಿರ್ತೀರ, ಪಾಕಿಸ್ತಾನ ಬಾರ್ಡ್ರ್ ಕ್ರಾಸಿಂಗ್ ಕೊಟ್ಟಿದ್ನಲ್ಲ ಕಾಯಿಲು, ಆ ಲೋಡ್ ತುಂಬ್ಕೊಂಡು ಹೋದಾಗ ನಮ್ಮದು ಪ್ಲಾಟ್ಫಾರಮ್ ಹೊಡೆದೋಗಿರೋದು. ಅದು ಇನ್ನೂ ರೆಡಿ ಮಾಡಿಸಿಲ್ಲ ನಾವು. ಅದು ಹಂಗೆ ಹಿಂಗೆ ಮಾಡ್ಕೊಂಡು ಕಚ್ಚಾ ಮಾಲ್ ಹೊಡಿತಿರೋದಲ್ಲ, ಹೊಡೆಯೋಣ ಅಂದ್ಬಿಟ್ಟು ಹೊಡಿತಿದ್ವಿ. ಬೇರೆ ಟ್ರಾನ್ಸ್ಪೋರ್ಟ್ ಲೋಡ್ ಮಾಡಬೇಕು ಅಂದರೆ ಅದನ್ನು ರೆಡಿ ಮಾಡಿಸ್ಕೊಂಡೇ ಹೋಗ್ಬೇಕು. ಈಗ ಇಲ್ಲಿ ಪೂರ್ತಿ ಕ್ರೇಟ್ ಹಾಕೊಂಡು ಇಲ್ಲಿಂದ ಮತ್ತೆ ನಾನು ಕೋಲಾರಕ್ಕೆ ಹೋಗ್ಬೇಕು. ಕೋಲಾರಕ್ಕೆ ಹೋಗ್ಬಿಟ್ಟು ಅಲ್ಲಿ ನಾಳೆ ಲೋಡಿಂಗು ಅಂತ ಹೇಳವ್ರೆ. ನೋಡೋಣ ಬನ್ನಿರಿ ಈಗ ಹೋಗೋಣ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. ತಿನ್ಸ್ಬಿಡಪ್ಪ. ನಮ್ಮ ಗಾಡಿ ಓನರು ಕುಶಾಲೊಂದು ಸಣ್ಣದಾಗಿ ಒಂದ್ಸಲ ಸಣ್ಣದಾಗಿ ಸ್ವೀಟಾಗಿ ಬರ್ತಡೇ ಮಾಡ್ತಾಯಿದ್ದೀವಿ. ಸಣ್ಣದು ಒಂದು ಅಂಗಡೀಲಿ ಒಂದೇ ಒಂದು ಪೀಸ್ ಪೇಸ್ಟ್ರಿ ಕೇಕ್ ತಗೊಂಡು ಬರ್ತಡೇ ಮಾಡ್ತಾಯಿದ್ದೀವಿ. ಅವ್ರ ಹುಡುಗನು ಅವ್ರಿಗೆ ಮಗ ಆಗಬೇಕು. ಅವ್ನು ಚಿಕ್ಕಪ್ಪ ಮಕ್ಕಳು. ಈ ಕಡೆ ಸೈಡಲ್ಲಿ ನಿಂತಿರೋ ವೈಟ್ ಶರ್ಟಲ್ಲಿ ಅವ್ರ ಮಾವ. ಅವ್ನು ತಿನ್ಸಾಯ್ತು ಅವ್ರ ಮಾವ. ಅವ್ನಿಗೆ ತಿನ್ಸೋದಲ್ದೇನೆ ಮಕ್ಕೆಲ್ಲ ಬಳಿಬೇಕು ಅಂತ ಓಡಾಡ್ತೈತೆ ಅವ್ರ ಮಾವ. ನೋಡ್ರಿ ಸಿಂಪಲ್ಲಾಗಿ ಅವ್ನು ಬೇಡ ಅಂದ್ರೂ ನಾವೇ ಹಿಂಸೆ ಮಾಡಿ ಒಂದೇ ಒಂದು ಸಣ್ಣದೊಂದು ಕೇಕ್ ತಗೊಂಡು ಖುಷಿಗೆ ಕಟ್ ಮಾಡಿಸಿರೋದು. ಮಕ್ಕಳಿಗೆ ಮೆತ್ಕಿತ್ತೀರ ಮೇಲೆ ಮಕ್ಕಕ್ಕೆ ಬನ್ರಿ. ವೇಮ್ಗಲ್ಲಿಂದ ನಾವೆಲ್ಲ ನೈಟ್ ಸೆಲೆಬ್ರೇಟ್ ಮಾಡ್ಕೊಂಡು ಬಂದದ್ದು ಲೇಟ್ ಆಯಿತು. ಬೆಳಗ್ಗೆ ನೈಟ್ ಪೂರ್ತಿ ಮಳೆ ಬಂದಿರೋದ್ರಿಂದ ಚಿಕ್ಕಬಳ್ಳಾಪುರದಲ್ಲಿ ಲೋಡ್ ಆಗಲ್ಲ ಅಂದರು. ಆ ಉದ್ದೇಶಕ್ಕೆ 2 ಗಾಡಿನ ತಗೊಬಂದು ವೀಲ್ ಎಲಮೆಂಟು, ಟೈರ್ ಪೌಡ್ರ್ ಎಲ್ಲ ಮಾಡಿಸ್ಬೇಕಾಯಿತು. ಟೈರ್ ಪೌಡ್ರೆಲ್ಲ ಮಾಡಿಸ್ಕೊಂಡು ಇಲ್ಲಿಂದ ತಗೊಂಡೋಗಿ ಮತ್ತೆ ಗಾಡಿದು ಲೈಟಿಂಗ್ ಎಲ್ಲ ಕೆಲಸ ಮಾಡಿಸ್ಬೇಕು. 2 ಗಾಡಿದು ಲೈಟಿಂಗ್ ಎಲ್ಲ ಕೆಲಸ ಮಾಡಿಸ್ಕೊಂಡು ಲೈಟಿಂಗ್ ಕೆಲಸ ಆಗೈತೆ. ಆದರೆ ನನ್ನ ಗಾಡಿಗೆ ಅಂಡರ್ ಚಾರ್ಜ್ ಲೈಟು ಮತ್ತು ಸೈಡ್ ಲೈಟು, ಮಿಣ್ಕಣ್ಣ ಲೈಟ್ಗಳು, ಚೆಸ್ಟ್ ಲೈಟ್ಗಳು ಎಲ್ಲ ಒಂದು ಸ್ವಲ್ಪ ರೆಡಿ ಮಾಡಿಸ್ಬೇಕಾಯ್ತು. ಕಟ್ಟಾಗಿರೋ ಚೆಸ್ಟ್ ಲೈಟೆಲ್ಲ ವೆಲ್ಡಿಂಗ್ ಮಾಡಿಸ್ಬೇಕು. ಆ ಗಾಡಿ ಮುಗೀತು. ಈ ನನ್ನ ಗಾಡಿ ವೀಲ್ ಎಲಮೆಂಟ್ ಮಾಡಿಸ್ಕೊಂಡು ಹೋಗೋಣ ಬನ್ನಿ. ಹೆಂಗೈತೆ ಈಗಲೇ ನಿಂಗೆ ಹಿಂಗಾದ್ರೆ ಮದುವೆ ಟೈಮಲ್ಲಿ ಶಾಸ್ತ್ರ ಸಂಪ್ರದಾಯ ಮಾಡ್ಬೇಕಾರೆ ಹೆಂಗ? ನಾನು ಲಾಕ್ಡೌನು ನಾನು ಹಸ್ಕೊಂಡಿರೋ ಮಗನೇ ಅಲ್ಲ ಬಿಡು. ನಮ್ಮ ಹುಡುಗಿಗೆ ಹೇಳ್ಬಿಡ್ತೀನಿ. ಏನಂತ?
ಬೋಣೆ ಅಂತೀನಿ. ಓಡೋಬಿಡೋಣ ಮದ್ವೆ ಆಗ್ಬಿಡೋಣ ಅಂತೀಯಾ? ಮಾಡು ಸುಮ್ಮನೆ ನನ್ಗೆ ಹಸ್ಕೊಂಡಿರಕ್ಕಾಗಲ್ಲ ಅಂತೀನಿ. ಬರ್ತಾ ಅಲ್ಲ ತಮ್ಮನ್ಬಿಡಪ್ಪ. ಏನ ಹಾರ ಎಲ್ಲ ತಾವತ್ತಿ ಚಿಕ್ಕಬಳ್ಳಾಪುರದಲ್ಲ. ನಾನೀಗ ಮತ್ತೆ ವಾಪಸ್ ರಿಟರ್ನ್ ಬರ್ಬೇಕು 10 kg. ಯಾಕೆ ಕಿಲೋಮೀಟರ್. ಯಾಕೆ ಸ್ನಾನಕ್ಕೆ ಬಂಕಿಗ ರಿಟರ್ನ್ ಬಂಗಿ ಬಂದ್ ಹಾಕೊಂಡ್ಬಿಟ್ರೆ ಅದು ಸೋಪಿನ ಫ್ಯಾಕ್ಟ್ರಿ ಇದ್ರಿಗಿತ್ತಲ್ಲ ಇಂಡಿಯನ್ ಆಯಿಲ್. ಹಾ ಚೆನ್ನಾಗೈತೆ ಗಾಡಿ ತೊಳ್ಕೊಳಕ್ಕೆ ಸ್ನಾನಕ್ಕೆಲ್ಲ. ವಾಶ್ರೂಮ್ ಎಲ್ಲ ನೀಟಾಗೈತೆ. ಸರಿ ಆಯ್ತು ಬಾ. ಲೈಟ್ ಹಾಕೋ. ನೀನು ಯೂಟ್ಯೂಬ್ ಹಾಕ್ತಿದೀಯಾ? ಅವರ ದೊಡ್ಡ ಯೂಟ್ಯೂಬ್ ಎರಡು ಹಾಕು, ಎರಡನೇದು ಮೂರನೇದು ಹಾಕು. ಫಸ್ಟ್ನೇದು ಆಫ್ ಮಾಡು. ಇದೊಂದು ಹೊತ್ತು ಇದು ಇಲ್ಲಿ ಫ್ರಂಟಿಂದು. ಹಾಂ ಬಿಡು. ಬಾಗೇಪಲ್ಲಿ ಬಾರ್ಡ್ರಿಗೆ ಬಂದು ಕಾಟ ಗೀಟ ಮಾಡಿಸ್ಕೊಂಡು ಗಾಡಿನ ಪೂಜೆ ಮಾಡ್ಕೊಂಡು ಈಗ ಹೊರಡ್ಬೇಕಣ್ಣ. ಪೂಜೆ ಎಲ್ಲ ಮುಗೀತು. ಎರಡು ಗಾಡಿ ಒಟ್ಟಿಗೆ ಲೋಡಾಗಿ ಹೋಗ್ತಾ ಇರೋದ್ರಿಂದ ಪೂಜೆ ಮಾಡ್ಕೊಂಡು ಹೊರಡೋಣ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗೀತು. ಹೊರಡ್ಬೇಕು ಇವಾಗ. ಬೆಳಗ್ಗೆನೇ ನಾವು ಬಾರ್ಡ್ರಿಗೆ ಬಂದಾಗ ಟೈಮು ಲೇಟಾಗಿದೆ ಇವಾಗ ನಾವು ಬಂದಿರೋದು. ಅದಕ್ಕೆ ಎಲ್ಲೂ ಊಟ ಮಾಡೋದು ಬೇಡ ಅಂದ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ನಾವೇ ಅಡುಗೆ ಮಾಡಿದ್ದು. ಈಗ ಚಿತ್ರಾನ್ನ ಮಾಡ್ಕೊಂಡು ತಿನ್ಕೊಂಡು ಹೊರಡೋಣ ಅಂದ್ಬಿಟ್ಟು ನಮ್ಮ ಏನೋ ಮಾಡ್ತಾವನೆ ನಮ್ಮ ಕುಶಾಲ. ಅಲ್ಲಿ ಚಿತ್ರಾನ್ನ ಎಲ್ಲ ರೆಡಿಯಾಗಿತ್ತು, ತಿನ್ಕೊಂಡು ಹೊರಡ್ಬೇಕಷ್ಟೇ ಇವಾಗ. ಹೊರಡೋಣ ಬನ್ನಿರಿ. ಹೆಂಗೈತಣ್ಣ ಅವರು? ನೋಡ್ಗುರು, ಇದು ತೆಲಂಗಾಣ ಆಂಧ್ರ ಗಾಡಿಗಳು ಮಾತ್ರ ಈ ಥರ ಲೋಡ್ ಮಾಡೋದು. ಪೂರ್ತಿ ಈ ಕಡೆಗೆ 3 ಅಡಿ, ಆ ಕಡೆಗೆ 3. ಪಕ್ಕದಲ್ಲಿ ಬೈಕು ಕಾರು ಬಂದ್ಬಿಟ್ರೆ ಹೆಂಗ್ ಹೋಗೋದು ನಾವು? ಒಂದು ಬೈಕ್ ಹೋದ್ರೆ ಪಾಸ್ ಆಗಲ್ಲ ಗಾಡಿ. ಒಂದು ಬೈಕ್ ಇದ್ರೂ ಗಾಡಿ ಪಾಸ್ ಆಗಲ್ಲ. ನಮ್ಮ ಓನರ್ ಮುಂದ್ಗಡೆ ಹೋಗ್ತಾವನೆ. ನೋಡ್ರಿ, ಬೈಕ್ನವ್ರು ಎಲ್ಲಿ ಹೋಗ್ಬೇಕು, ಎಲ್ಲಿ ಬರ್ತಾರೆ, ಎಲ್ಲಿ ಹೋಗ್ಬೇಕು ಅವ್ರು ಎಲ್ಲಿ ಬರ್ತಾರೆ ನೋಡ್ರಿ. ಮಿರರ್ ಅಲ್ಲ ನೋಡ್ರಿ, ಎಲ್ಲಿ ಕಾಣಿಸ್ತಾ ಇದೆ ಬೈಕ್. ಅದು ಎಲ್ಲಿ ಹೋಗೋದು ನಾವು? ಲಾರಿ ಅವರು ಪೊಲೀಸ್ನವ್ರು ನೋಡಿದ್ರೆ ರೈಟ್ ಸೈಡಲ್ಲಿ ಹೋಗಂಗಿಲ್ಲ, ನೀವು ಲೆಫ್ಟಲ್ಲೇ ಹೋಗ್ಬೇಕು ಅಂತಾರೆ. ಇವ್ರು ಬೈಕ್ನವ್ರ ಕಾಟಕ್ಕೆ ನಾವು ಎಲ್ಲಿ ಹೋಗೋದು? ಗಾಡಿ ಪಕ್ಕದಲ್ಲೇ ಬರ್ತಾರೆ, ಲೆಫ್ಟಲ್ಲೇ ಹೋಗ್ಬೇಕು ಅಂತಾರೆ. ಲೆಫ್ಟಲ್ಲೇ ಹೋಗೋದು ಎಲ್ಲಿ ಹೋಗೋದು? ಕಚ್ಚಾ ಮಾಲ್ ತುಂಬಿರೋ ಟೈಮಿಂಗ್ ಗಾಡಿಗಳು ಲೆಫ್ಟಲ್ಲೇ ಹೋಗಿ ಅಂದರೆ ಹೆಂಗೆ ಹೋಗೋಕ್ಕಾಯ್ತದೆ? ಇದು ನಿಮ್ಮ ಮನ್ಸಿಗೆ ಕಮೆಂಟ್ ಮಾಡಕ್ಕೆ ನಿಮಗೆ ಬಿಟ್ಬಿಡ್ತೀನಿ. ಸರಿನಾ ತಪ್ಪ ನೀವು ಹೇಳಿ. ಡೀಸೆಲ್ ಹಾಕ್ಸೋಕ್ಕೆ ಬಂಕಿ ಹೊಡಿತಾವ್ರೆ ನಮ್ಮ ಓನರು. ನಾವು ಡೀಸೆಲ್ ಹಾಕ್ಬೇಕು, ಫುಲ್ ಟ್ಯಾಂಕ್ ಮಾಡಬೇಕು. ಇವನು ಸವಾಸ ಮಾಡಿ ಇಲ್ಲಿ ಗಂಟೆ ಕರ್ಕೊಂಬಂದೇನೆ. ನಾಗ್ಪುರ್ ಮುಂದಕ್ಕೆ ಯಾವಾಗಲೂ ಹಿಂದೆನೇ ಹಾಕ್ಸೋದು. ಬರ್ರಿ ಮುಂದಕ್ಕೆ ಮಾತಾಡೋಣ. ಇನ್ನೂ ಹೋಯ್ತಾ ಬೇಕಾದಷ್ಟು ಐತೆ ಮಾತಾಡೋಣ ಬನ್ನಿ. 3 ಗಾಡಿ ಒಟ್ಟಿಗೆ ಲೋಡ್ ಆಗಿರೋ ಶ್ರೀನಗರಕ್ಕೆ. ನಮ್ಮ ಹಾಸನ 1, 2 ನಮ್ಮವು. ಇವನೇ ನಮ್ಮ ಓನರು. ಈ ಕಡೆಗೆ ನೋಡು, SLR ಟ್ರಕ್ಲಾಕ್ಸ್ ಅವ್ರ ಡ್ರೈವರು. ದರ್ಶನ ಬಾಂಬೆ ಬಿಟ್ಟು ಮುಂದಕ್ಕೆ ಬರೋರಲ್ಲ, ಕಾಶ್ಮೀರ್ ನೋಡ್ಬೇಕು ಅಂದ್ಬಿಟ್ಟು ಅವರು ಒಂದು ಬಂದವರತ್ತ. ಈಗ ಮಿಂಚುತ್ತೈತೆ ಅಣ್ಣ. ಭಗವಂತನ ದಯದಿಂದ ಮಳೆ ಬಂದ್ಬಿಟ್ರೆ ಸಾಕು ಅನ್ನಂಗೆ ಆಗಿಬಿಟ್ಟದೆ.
ಈ ಈಟಲ್ಲಿ ನಮ್ಮ ತಾಯಿ ಸತ್ಯೋಲು ಗಾಡಿ ಓಡ್ಸಕ್ ಆಗೋದಿಲ್ಲ ಗುರುವೇ, ಸತ್ತೋಗ್ಬಿಡ್ತೀವಿ. ಹಿಂಗೆ ಏನಾರು 3 ತಿಂಗಳು ಬಿಸಿಲು ಹೊಡೆದು ಬಿಟ್ರಿ. ಮಳೆ ಸ್ಟಾರ್ಟ್ ಆಗೋ ಮೂಮೆಂಟ್ ಅದೇ ಇವಾಗ. ಬೆಂಗಳೂರು, ಕರ್ನಾಟಕ ನಾನಾ ಕಡೆ ಮಳೆ ಆಯ್ತಾ ಇದೆ. ಮಹಾರಾಷ್ಟ್ರ, ತೆಲಂಗಾಣ ಎಲ್ಲ ಕಡೆನೂ ಮಳೆ ಆಯ್ತಾ ಇದೆ. ಈ ಕಡೆನೂ ಇವಾಗ ಮಿಂಚ್ತಾ ಇದೆ. ಇವಾಗ ಗುಡುಗು ಸಿಡ್ಲೇನಿಲ್ಲ, ಮಿಂಚುತ್ತಾ ಇದೆ. ನಾವು ಒಂದು 65-70ರಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮೈಲೇಜು ಬೆಂಜ್ ಗಾಡಿದು ಮೀಟ್ರಲ್ಲಿ ಬರ್ತಾ ಇರೋದು. ಈ ಮೈಲೇಜ್ ಬರ್ತದೆ 5.9 ಬರ್ತದೆ. ಅದರಿಂದ 2 ಪಾಯಿಂಟ್ ಕಮ್ಮಿ ಮಾಡಿಕೊಳ್ಳಿ, 5.7 ಬರ್ತದೆ ಮೈಲೇಜು. ನೋಡಿದ್ರಾ ಹೆಂಗಾಯ್ತು ಫ್ಲ್ಯಾಶು? ಮಳೆ ಊದ್ಬಿಟ್ರೆ ಸಾಕು ಅನ್ನಂಗಾಗಿದೆ ಇವಾಗ. ಏನಿಲ್ಲ, ಪಂಚೇನು ಬನ್ನಿನೂ ಬಿಚ್ಚಾಕ್ಬಿಟ್ಟು ಮಧ್ಯ ರೋಡಲ್ಲಿ ನಿಂತ್ಕೊಂಡ್ಬಿಡ್ತೀನಿ. ದಡ್ಡ ಒಂದೇ ಸಲಿಗೆ ಮಾಡಕ್ ಬೇಕು ಮಡಗಿದ್ರೆ, ಇಲ್ಲ ಮಡಗಬಾರ್ದು. ಏನ್ ಗುರುವೆ? ಸಾನೆ ಮಳೆ ಬರ್ತದೆ, ದರ್ದ್ರ ಬಿಟ್ಟಿದ್ದು ಗ್ಲಾಸ್ ಎಲ್ಲ ಗಾರ ಆಯ್ತದೆ, ಹೊಂಟೋಗ್ಬಿಡ್ತದೆ. ನೋಡಿ ಈ ಬೈಕ್ನವ್ರ ಮುಂಡೆ ಮಕ್ಕಳು, ಇವ್ರಿಗೆ ಸಾವೇ ಇಲ್ಲ, ಸೈಡ್ಗೂ ಹೋಗಲ್ಲ. ನೋಡಿ ಅಣ್ಣಾಚಿ ಗಾಡಿಗಳು ತಮಿಳ್ನಾಡು, ನಮ್ಮ ಕಡೆ ರವು. ಎಲ್ಲಿಂದ ಎಲ್ಲಿ ನೋಡಿದ್ರು ನೀವು ಆಲ್ ಇಂಡಿಯಾದಲ್ಲಿ ಯಾವ ಮೂಲೆ ನೋಡಿದ್ರು ಒಂದು ಗಾಡಿ ಕಂಡೆ ಕಾಣುತ್ತೆ. ಎಲ್ಲರೂ ಸೇರಿ ಒಂದು ಕಡೆ ನುಸ್ಕೊಂಡ್ ಬರ್ತಾ ಇರುತ್ತೆ. ಬರ್ರಿ ಹೋಗೋಣ ಮುಂದ್ಗಡೆ. ಮಹಾರಾಷ್ಟ್ರ ಬಾರ್ಡ್ರ್, ಮನ್ಸರ್ ಬಾರ್ಡ್ರ್ ಪಾಸ್ ಮಾಡಿ MP ಬಾರ್ಡ್ರ್ ಪಾಸ್ ಮಾಡ್ಬೇಕು ಇವಾಗ. ಮಹಾರಾಷ್ಟ್ರ ಬಾರ್ಡ್ರ್ ಪಾಸ್ ಮಾಡಿ ಮುಂದೆ ಬಂದರೆ ಗುರು ಫುಲ್ಲು ಮಳೆ ಅಂದರೆ ಸರ್ಯಾಗಿ ಹಾಕೊಂಡು ಕೆತ್ತ ಕೂತದೆ. ಸರ್ಯಾಗಿ ಹೊಡಿತಾ ಇದೆ ಮಳೆ ಮಾತ್ರ. ಬೆಳಿಗ್ಗೆನೇ ಎಲ್ಲಿದ್ದೀವಿ ಅಂದರೆ ಅಣ್ಣ, ಸಾಗರ್ ಇನ್ನೊಂದು 10 ಕಿಲೋಮೀಟ್ರ್ ಇತ್ತು, ಅಲ್ಲಿ ನಿಲ್ಸಿದ್ದೀವಿ. ಈಗ ಬರೋ ಹೊತ್ತಿಗೆ ಅಲ್ಲಿ 10 ಗಂಟೆ ಆಗೋಗೈತೆ. ಅಲ್ಲಿ ನಮ್ಮ ಕಿಟ್ಟು ಟ್ರಕ್ ಲಾಕ್ಸ್ ಕಿಟ್ಟು ಅಣ್ಣ ಮತ್ತು VLR ಶಶಿ ಅಣ್ಣ ಶಿಮ್ಲಾಯಿಂದ ಬೆಳ್ಳುಳ್ಳಿ ಲೋಡ್ ಮಾಡ್ಕೊಂಡು ಬೆಂಗಳೂರಲ್ಲ ತಮಿಳ್ನಾಡಿಗೆ ಹೋಗ್ತಾವ್ರೆ. ಅವರು ಇಲ್ಲೇ ನಿಲ್ಲಿಸಿದ್ರು. ನೋಡ್ಬಿಟ್ಟು ನಾನು ಗಾಡಿ ನಿಲ್ಲಿಸಿ ಟೀ ಕೂಡ ಏನಾದರೂ ಸೇರ್ಗೆ ಹಾಕ್ತೆ. ಟೀ ಕುಡ್ಕೊಂಡು ನಾವು ಓಡಬೇಕೀಗ. ನಮ್ಮ ಭರತ್ ಗಾಡಿ, ದರ್ಶು ಅಣ್ಣ, ನಮ್ದು ಇನ್ನೊಂದು ಗಾಡಿ ಎಲ್ಲ ಒಟ್ಟಿಗೆ ಇದ್ವಿ. ಹೊರಟು ಮುಂದೆ ಎಲ್ಲರೂ ಹೋಗಿ ಊಟ ಗೀಟ ಮಾಡಿಕೊಂಡು ಆಮೇಲೆ ಓಡಬೇಕು. ಹೋಗೋಣ ಬನ್ನಿ. ಇನ್ನು ಈಗ ಸಾಗರಲ್ಲಿ ಬೇರೆ RTO ಇರ್ತಾನೆ, RTO ಹೋಗ್ಬಿಟ್ಟು ಪಾಸ್ ಮಾಡ್ಕೊಂಡು ಓಡಬೇಕು. ವೀಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಅಣ್ಣ. ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜವಾನ್, ಜೈ ಕಿಸಾನ್, ಜೈ ಡ್ರೈವರ್. ಎಲ್ಲಾದರೂ ಇರಿ, ಎಂತಾದರೂ ಇರಿ, ಯಾವಾಗಲೂ ಕನ್ನಡ ಮಾತಾಡ್ತೀರಿ. ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ ಅಣ್ಣ.